Okay, next concept, area of triangle. So ನೀವು 8th standard 9th standard ಎಲ್ಲ area of triangle ಈ ಫಾರ್ಮುಲಾ ಕಲಿತಿರ್ತೀರಾ. area is equal to half into base into height. ಸೈಡ್ಸ್ ಕೊಟ್ಟಿದ್ರೆ ಮತ್ತು ಇನ್ನೊಂದು ಹೆರಾನ್ ಫಾರ್ಮುಲಾನೂ ಇದೆ. ಅದೇ ಇವೆರಡಕ್ಕೂ ಸೈಡ್ಸ್ದು ಲೆಂತ್ ಬೇಕು. ಅಕಸ್ಮಾತ್ ನಿಮಗೆ ಸೈಡ್ಸ್ ಲೆಂತ್ ಗೊತ್ತಿಲ್ಲ, ಬರೀ ಈ ಟ್ರಯಾಂಗಲ್ ಇದೆ ABC ಮತ್ತು ಕೋಆರ್ಡಿನೇಟ್ಸ್ ಗೊತ್ತು x1, y1, x2, y2 ಮತ್ತು x3, y3. ಇದರಿಂದ ಹೇಗೆ ಫಾರ್ಮುಲಾ ಕಂಡುಹಿಡಿಯೋದು? ಒಂದು ಫಾರ್ಮುಲಾ ಇದೆ. ಏರಿಯಾ ಹೇಗೆ ಕಂಡುಹಿಡಿಯೋದು? ಒಂದು ಫಾರ್ಮುಲಾ ಇದೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ABC is equal to, ನೋಡಿ ಇಲ್ಲಿ, ಹಾಫ್ ಇಂಟು x1 ಇಂಟು y2 minus y3 ಪ್ಲಸ್ x2 ಇಂಟು y3 minus y1 ಪ್ಲಸ್ x3 ಇಂಟು y1 minus y2. ಸೊ ಇದು ಫಾರ್ಮುಲಾ. ಸೊ ನಿಮಗೆ x1, y1, x2, y2, x3, y3 ಕೊಟ್ಟಿದ್ರೆ ಈ ಫಾರ್ಮುಲಾನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಸಿಗುತ್ತೆ. ಓಕೆ, ಸೊ ಎಕ್ಸಾಂಪಲ್ 11. Find the area of a triangle whose vertices are 1, -1, -4, 6 and -3, -5. So first triangle na draw ಮಾಡೋಣ. ಇದು A, ಏನು 1, -1, ಮತ್ತೆ B -4, 6, C -3, -5. ಇದು x1, y1, ಇದು x2, y2, ಇದು x3, y3. ಮತ್ತು ಫಾರ್ಮುಲಾ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ? ಹಾಫ್ ಇಂಟು x1 ಇಂಟು y2 minus y3 ಪ್ಲಸ್ x2 ಇಂಟು y3 minus y1 ಪ್ಲಸ್ x3 ಇಂಟು y1 minus y2. ಇದು ನಮ್ಮ ಫಾರ್ಮುಲಾ. ಸೊ ಏನು, ನಮ್ಗೆ x1, y1 ಗೊತ್ತು, x2, y2 ಗೊತ್ತು, ಮತ್ತು x3, y3 ಗೊತ್ತು. ಸೊ ಏನು ಮಾಡೋದು? ಸುಮ್ಮನೆ ಸಬ್ಸ್ಟಿಟ್ಯೂಟ್. ಸೊ ಇದು ಏರಿಯಾ. ಸೊ ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು x1 ಏನು 1, y2 6 ಮೈನಸ್ y3 ಏನು -5. ಸೊ ಇದು -5 ಆಗುತ್ತೆ. ಪ್ಲಸ್ x2 -4 ಇಂಟು y3 -5 ಮೈನಸ್ y1 ಏನು -1. ಸೊ -1 ಆಗುತ್ತೆ. ನೆಕ್ಸ್ಟ್ ಪ್ಲಸ್ x3 -3 ಇಂಟು y1 ಎಷ್ಟು -1 ಮೈನಸ್ y2 ಎಷ್ಟು 6. ಸೊ ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ನೆಕ್ಸ್ಟ್ ಏನು, ಬರೀ ಕ್ಯಾಲ್ಕುಲೇಷನ್. ಸೊ ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು 1 ಇಂಟು 6 -5 ಎಷ್ಟು 6 + 5 ಆಗುತ್ತೆ. ಸೊ 6 + 5 ಪ್ಲಸ್ -4 ಇಂಟು -5 -1. ಸೊ -5 + 1 ಆಗುತ್ತೆ. -5 + 1 ಎಷ್ಟು? -5 + 1 becomes -4 ಪ್ಲಸ್ -3 ಇಂಟು -1 - 6 ಸಿಂಪಲ್ -7. ಹಾಫ್ ಇಂಟು 6 + 5 ಇಂಟು 1 6 + 5 11 ಇಂಟು 1 11 ಪ್ಲಸ್ -4 ಇಂಟು -4 ಮೈನಸ್ ಇಂಟು ಮೈನಸ್ ಪ್ಲಸ್ 4 ಇಂಟು 4 16 ಪ್ಲಸ್ ಮತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3 ಇಂಟು 7 21 ಈಕ್ವಲ್ ಟು ಹಾಫ್ ಇಂಟು 11 + 16 ಎಷ್ಟು 27 27 + 21 48. ಹಾಫ್ ಆಫ್ 48 ಎಷ್ಟು 24. ಆದರೆ ಇದು ನಿಮ್ಮ ಫೈನಲ್ ಆನ್ಸರ್ ಅಲ್ಲ, ಯಾಕಂದರೆ ಇದು ಏರಿಯಾಗೆ ಯೂನಿಟ್ಸ್ ಇರುತ್ತೆ. ಸೊ 24 ಸ್ಕ್ವೇರ್ ಯೂನಿಟ್ಸ್ ಇದು ನಿಮ್ಮ ಫೈನಲ್ ಆನ್ಸರ್. ಓಕೆ, ಎಕ್ಸರ್ಸೈಸ್ 3 ಸೆಕೆಂಡ್ 1. ಫೈಂಡ್ ದ ವ್ಯಾಲ್ಯೂ ಆಫ್ k ಫಾರ್ ವಿಚ್ ದ ಪಾಯಿಂಟ್ಸ್ ಆರ್ ಕೊಲಿನಿಯರ್. ಅದರಲ್ಲಿ ಸೆಕೆಂಡ್ ಸಬ್ ಕ್ವೆಶನ್ 8, 1, k, -4 ಮತ್ತು 2, -5 ಕೊಟ್ಟಿದ್ದಾರೆ. ಸೊ ನಾನು ಪ್ರೀವಿಯಸ್ ಪ್ರಾಬ್ಲಮ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಕೊಲಿನಿಯರ್ ಅಂದರೆ ಏನು.
ಹಿಂಗೆ ಲೈನ್ ಹಾಕ್ಬಿಟ್ಟು ಕೊಲೀನಿಯರ್ ಅಂತ ಏನಂತ ಎಕ್ಸ್ಪ್ಲೈನ್ ಮಾಡಿದ್ದೆ. ಕೊಲೀನಿಯರ್ ಅಂದರೆ ಏನು? 3 ಪಾಯಿಂಟು ಒಂದೇ ಲೈನಲ್ಲಿ ಎಕ್ಸಿಸ್ಟ್ ಆಗ್ತಿರುತ್ತೆ. ಸೊ ಎ ಬಿ ಸಿ ಈ 3 ಪಾಯಿಂಟು ಒಂದೇ ಲೈನಲ್ಲಿ ಇರುತ್ತೆ. ಲೈನ್ದು ಏರಿಯಾ ಏನು? ಲೈನ್ ಸುಮ್ಮನೆ ಒಂದು ಲೈನ್, ಅದು ಏರಿಯಾ ಇಲ್ಲ. ಸೊ ಲೈನ್ ಏರಿಯಾ ಆಲ್ವೇಸ್ 0. ಸೊ ನಾವಿಲ್ಲಿ ಏನು ಪ್ರೂವ್ ಮಾಡಬೇಕು? ಏರಿಯಾ ಫೈನ್ ಮಾಡಬೇಕು. ಏರಿಯಾ ಫೈನ್ ಮಾಡಿಬಿಟ್ಟು ಈಕ್ವೇಟ್ ಟು 0 ಮಾಡಬೇಕು. ಅವಾಗ ಮಾಡಿದ್ರೆ ನಮಗೆ ಈಸಿಯಾಗಿ ಕೆ ವ್ಯಾಲ್ಯೂ ಸಿಕ್ಕತ್ತೆ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನು? 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಈ ಟ್ರಯಾಂಗಲ್ ಫಾರ್ಮ್ ಮಾಡುತ್ತೆ, ಆದರೆ ಏರಿಯಾ 0. ಸೊ ಏರಿಯಾ ಆಫ್ ಟ್ರಯಾಂಗಲ್ is equal to half into x1 into y2 minus y3 plus x2 into y3 minus y1 plus x3 into y1 minus y2. ಇದು ನಮ್ಮ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ. ಸೊ ಫಸ್ಟ್ ಏನು ಮಾಡೋಣ? a 8,1 b k, -4 ಮತ್ತು c 2, -5. ಇದು x1, y1, ಇದು x2, y2 ಮತ್ತು ಇದು x3, y3. ಸೊ ಏನು ಮಾಡಬೇಕು? ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಏರಿಯಾ ಏನು? 0 ಗೊತ್ತಿದೆ. 0 is equal to half into x1 8 into y2 minus y3 -4 minus of -5 plus x2 k into y3 minus y1 -5 -1 plus x3 2 into y1 minus y2 1 minus of -4. So 0 is equal to half into 8 into -4 minus of -5 ಎಷ್ಟಾಗುತ್ತೆ? -4 plus 5 ಆಗುತ್ತೆ. becomes 1 plus k into -5 -1 -6 plus 2 into 1 minus of -4 ಎಷ್ಟಾಗುತ್ತೆ? 1 plus 4 becomes 5. ಸೊ ಇಲ್ಲಿ 2 ಡಿನಾಮಿನೇಟರ್ ಇದೆ ಆ್ಯಂಡ್ ಇದು ಮಲ್ಟಿಪ್ಲಿಕೇಶನ್ ಅಲ್ವಾ? ಸೊ 2ನ ಈ ಕಡೆ ತಗೊಂಡೋದ್ರೆ ಏನಾಗುತ್ತೆ? ಸೇಮ್ 0 ಇದು ಈಕ್ವಲ್ ಟು 8 ಇಂಟು 1 ಎಷ್ಟು? 8 -6 ಇಂಟು ಕೆ -6k ಪ್ಲಸ್ 2 ಇಂಟು 5 10 ಪ್ಲಸ್ 10. ಸೊ -6k ನ ಈ ಕಡೆ ತಗೊಂಡೋದ್ರೆ ಏನಾಗುತ್ತೆ? 6k is equal to 8 plus 10. 6k is equal to 18. k is equal to 18 divided by 6 equal to 3. ಸೊ ಇದು ನಿಮ್ಮ ಆನ್ಸರ್. ಸೊ ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಲ್ಲಿ? ಕೊಲೀನಿಯರ್. ಕೊಲೀನಿಯಾರಿಟಿ ಅಂದ್ರೆ ಏನು? 3 ಪಾಯಿಂಟು ಒಂದೇ ಲೈನ್. ಒಂದೇ ಲೈನ್ ಇದ್ರೆ ಏರಿಯಾ is equal to 0. ಸೊ ಇಲ್ಲಿ ನಮಗೆ 3 ಪಾಯಿಂಟ್ ಕೊಟ್ಟಿದ್ದಾರೆ. ಏರಿಯಾ ಹೇಗೆ ಕಂಡುಹಿಡಿಯೋದು? ಈ ಫಾರ್ಮುಲಾಯಿಂದ. ಸೊ ಈ ಸಬ್ಸ್ಟಿಟ್ಯೂಟ್ ಮಾಡಿ ಈಕ್ವೇಟ್ ಟು 0 ಮಾಡಿದ್ರೆ ಕೆ ವ್ಯಾಲ್ಯೂ ಸಿಕ್ಕತ್ತೆ. ಎಕ್ಸಸೈಸ್ 3 ಥರ್ಡ್ ಪ್ರಾಬ್ಲಮ್. Find the area of the triangle formed by joining the midpoints of the sides of the triangle whose vertices are 0, -1, 2, 1, 0, 3. Find the ratio of this area to the area of the given triangle. ಸೊ ಏನು ಕೊಟ್ಟಿದ್ದಾರೆ? ಒಂದು ದೊಡ್ಡ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಫಸ್ಟು ಟ್ರಯಾಂಗಲ್ ಎ ಬಿ ಸಿ. ಎ ವರ್ಟಿಸಸ್ ಏನು? 0, -a ಕೋಆರ್ಡಿನೇಟ್ಸ್ ಇದು, b ಕೋಆರ್ಡಿನೇಟ್ಸ್ 2, 1 ಮತ್ತು c 0, 3. ಸೊ ಇದು ದೊಡ್ಡ ಟ್ರಯಾಂಗಲ್. ನೆಕ್ಸ್ಟ್ ಏನು? ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮ್ ಬೈ ಜಾಯಿನ್ ದ ಮಿಡ್ ಪಾಯಿಂಟ್ಸ್ ಆಫ್ ದಿಸ್ ಟ್ರಯಾಂಗಲ್. ಸೊ ಇದರದು ಮಿಡ್ ಪಾಯಿಂಟ್ಸ್ ಇದು, ಎ ಸಿ ಮಿಡ್ ಪಾಯಿಂಟ್ ಇದು, ಬಿ ಸಿ ಮಿಡ್ ಪಾಯಿಂಟ್ ಇದು ಮತ್ತು ಎ ಬಿ ಮಿಡ್ ಪಾಯಿಂಟ್ ಇದು. ಹಿಂಗೆ ಮಾಡಿದ್ರೆ ಡಿ ಇ ಮತ್ತು ಎಫ್ ಸಿಗತ್ತೆ. ಸೊ ಹೇಗೆ ಕಂಡುಹಿಡಿಯೋದು? ಡಿ ಕೋಆರ್ಡಿನೇಟ್ಸ್ ಏನು, ಇ ಕೋಆರ್ಡಿನೇಟ್ಸ್ ಏನು, ಎಫ್ ಕೋಆರ್ಡಿನೇಟ್ಸ್ ಏನು? ಮಿಡ್ ಪಾಯಿಂಟ್ಸ್ ಅಲ್ವಾ? ಸೊ ಮಿಡ್ ಪಾಯಿಂಟ್ ಫಾರ್ಮುಲಾ. ಮಿಡ್ ಪಾಯಿಂಟ್ ಫಾರ್ಮುಲಾ ಏನು? ಮಿಡ್ ಪಾಯಿಂಟ್ ಫಾರ್ಮುಲಾ ಪಿ ಆಫ್ ಎಕ್ಸ್ y is equal to x1 plus x2 divided by 2, y1 plus y2 divided by 2. ಸೊ ಫಸ್ಟ್ ಡಿ ಕಂಡುಹಿಡಿಯೋಣ.
D2 coordinates ಏನು D of x comma y is equal to x1 plus x2. So 0 plus 2 divided by 2 comma y1 plus y2 ಏನು minus 1 plus 1 divided by 2 ಏನಾಗುತ್ತೆ D of x comma y is equal to 2 by 2 0 plus 2 2 so 2 by 2 1 comma minus 1 plus 1 0 so 0 by 2 becomes 0 so ಇದು D. ನೆಕ್ಸ್ಟ್ ಅದೇ ಥರ E ಕಂಡಿಯೋಣ E x comma y is equal to E C ಮತ್ತು B ಮಿಡ್ ಪಾಯಿಂಟ್ ಸೊ 0 plus 2 divided by 2 comma 3 plus 1 divided by 2 equal to 2 by 2 ಏನಾಗುತ್ತೆ 1 3 plus 1 by 2 4 by 2 equals 2 so ಇದು E. Similarly f of x comma y ಏನು f ಯಾವ್ದಾದ್ರು ಮಿಡ್ ಪಾಯಿಂಟ್ a ಮತ್ತು c ಇದು ಮಿಡ್ ಪಾಯಿಂಟ್ ಸೊ 0 plus 0 by 2 ಅದು 0ನೇ ಆಗುತ್ತೆ ಕಾಮ 3 minus 1 by 2 3 minus 1 ಏನು 2 by 2 which is equal to 0 comma 1 ಸೊ ನೋಡಿ ಮಿಡ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈ ಚಿಕ್ಕ ಟ್ರಯಾಂಗಲ್ದು ವರ್ಟಿಸಸ್ನ ಕಂಡುಹಿಡಿದ್ವಿ ಸೊ ಇಲ್ಲಿ ಬರೆಯೋಣ ಡಿ ಏನು ಡಿ 1 comma 0 ನೆಕ್ಸ್ಟ್ ಇ ಎಷ್ಟು 1 comma 2 ನೆಕ್ಸ್ಟ್ ಎಫ್ 0 comma 1 ಸೊ ಈಗ ಡಿ ಇ ಮತ್ತು ಎಫ್ನ ಕಂಡುಹಿಡಿದ್ವಿ ಸೊ ನೆಕ್ಸ್ಟ್ ಪಾರ್ಟ್ ಆಫ್ ದ ಪ್ರಾಬ್ಲಮ್ ಏನು ಫೈಂಡ್ ದ ರೇಷಿಯೋ ಆಫ್ ದಿಸ್ ಏರಿಯಾ ಟು ದ ಏರಿಯಾ ಆಫ್ ದ ಗಿವನ್ ಟ್ರಯಾಂಗಲ್ ಸೊ ಈ ಸ್ಮಾಲ್ ಟ್ರಯಾಂಗಲ್ ಮತ್ತು ದೊಡ್ಡ ಟ್ರಯಾಂಗಲ್ಲು ರೇಷಿಯೋ ತಗೊಳ್ಬೇಕು ಸೊ ಏನಾಗತ್ತೆ ಅದು ಇದು ಮಿಡ್ ಪಾಯಿಂಟ್ ಫಾರ್ಮುಲಾನ ಎರೇಸ್ ಮಾಡ್ಬೋದು ಸೊ ನಾವು ಯಾವ ರೇಷಿಯೋ ಕಂಡಿಬೇಕು ಏರಿಯಾ ಆಫ್ ಟ್ರಯಾಂಗಲ್ ಡಿ ಇ ಎಫ್ divided by area of triangle ABC is equal to half into first ನಮ್ಮ ಫಾರ್ಮುಲಾ ಏನು ಗೊತ್ತೋ ಅದು ಬರೆಯೋಣ ಆಲ್ವೇಸ್ ಫಾರ್ಮುಲಾ ಏನು ಯೂಸ್ ಮಾಡ್ತೀವೋ ಅದನ್ನು ಬರಿಬೇಕು ಸೊ ಅಲ್ಲಿ ಸೈಡ್ನಲ್ಲಿ ಬರೆಯೋಣ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು x1 into y2 minus y3 plus x2 into y3 minus y1 plus x3 into y1 minus y2 ಸೊ ಇದು ನಮ್ಮ ಫಾರ್ಮುಲಾ ಅಲ್ವಾ ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ ಹಾಫ್ ಇಂಟು x1 ಏನು ಫಸ್ಟ್ ಸ್ಮಾಲ್ ಟ್ರಯಾಂಗಲ್ x1 ಡಿ ಡು x1 ಸೊ 1 ಇಂಟು y2 2 ಮೈನಸ್ 1 ಪ್ಲಸ್ x2 ಏನು ಇದು x2 ಸೊ 1 ಇಂಟು y3 ಮೈನಸ್ y1 y3 ಮೈನಸ್ y1 1 ಮೈನಸ್ 0 ಪ್ಲಸ್ x3 ಏನು 0 0 ಇಂಟು y1 ಮೈನಸ್ y2 0 ಮೈನಸ್ 2 ಡಿವೈಡ್ ಬೈ ಹಾಫ್ ಇಂಟು ಇವಾಗ ದೊಡ್ಡ ಟ್ರಯಾಂಗಲ್ ಎ ಬಿ ಸಿ ಸೊ x1 ಏನು ಇಲ್ಲಿ x1 0 ಇಂಟು y2 ಮೈನಸ್ y3 y2 1 ಮೈನಸ್ 3 ಪ್ಲಸ್ x2 ಏನಾಗುತ್ತೆ 2 ಇಂಟು 3 ಮೈನಸ್ ಆಫ್ ಮೈನಸ್ 1 3 ಮೈನಸ್ ಆಫ್ ಮೈನಸ್ 1 ಪ್ಲಸ್ ನೆಕ್ಸ್ಟ್ ಏನು ಬರುತ್ತೆ x3 ಏನು 0 ಮತ್ತೆ ಇಂಟು y1 ಮೈನಸ್ y2 y1 ಏನು ಮೈನಸ್ 1 y2 1 ಸೊ ಮೈನಸ್ 1 ಮೈನಸ್ 1 ಸೊ ನೋಡಿ ಹಾಫ್ ಕ್ಯಾನ್ಸಲ್ ಮಾಡ್ಬೋದು ರೇಷಿಯೋ ಏನಾಗುತ್ತೆ 1 ಇಂಟು 2 ಮೈನಸ್ 1 1 ಪ್ಲಸ್ 1 ಇಂಟು 1 ಮೈನಸ್ 0 1 ಪ್ಲಸ್ 0 ಇಂಟು ಎನಿಥಿಂಗ್ ಇಸ್ 0 ಸೊ ಇಟ್ ರಿಮೈನ್ಸ್ 0 ಡಿವೈಡೆಡ್ ಬೈ 0 ಇಂಟು 1 ಮೈನಸ್ 3 ಸೊ ಇಟ್ 0 ಪ್ಲಸ್ 2 ಇಂಟು 3 ಮೈನಸ್ ಆಫ್ ಮೈನಸ್ 1 ಏನಾಗುತ್ತೆ 3 ಪ್ಲಸ್ 1 ಆಗುತ್ತೆ ಸೊ 4 ಪ್ಲಸ್ 0 1 ಪ್ಲಸ್ 1 ಡಿವೈಡೆಡ್ ಬೈ
2 into 4 is to 8. So 2 by 8, which is 1 by 4. So final answer ಏನು? Area of triangle DEF is to area of triangle ABC is equal to 1:4. ಇದು ನಿಮ್ಮ ಫೈನಲ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವೆಶನ್. ಫೈಂಡ್ ದ ಏರಿಯಾ ಆಫ್ ದ ಕ್ವಾಡ್ರಿಲ್ಯಾಟ್ರಲ್ whose vertices taken in order are -4, -2, -3, -5, 3, -2 and 2, 3. ಸೊ ಒಂದು ಕ್ವಾಡ್ರಿಲ್ಯಾಟ್ರಲ್ ಕೊಟ್ಟಿದ್ದಾರೆ. ಸೊ ಕ್ವಾಡ್ರಿಲ್ಯಾಟ್ರಲ್ನ ಡ್ರಾ ಮಾಡೋಣ. ಟೇಕನ್ ಇನ್ ಆರ್ಡರ್ ಅಂದರೆ ಈ ಆರ್ಡರ್ ತುಂಬ ಇಂಪಾರ್ಟೆಂಟ್. ಅದೇ ಆರ್ಡರ್ನಲ್ಲಿ ಬರೀಬೇಕು ನಾವು. A B C D ಸೈಕ್ಲಿಕ್ ಆರ್ಡರ್. A -4, -2, B -3, -5, C 3, -2 and D 2, 3. ಸೊ ಇದರದ್ದು ಏರಿಯಾ ಹೇಗೆ ಕಂಡುಹಿಡಿಯೋದು ನೋಡಿ. ಇದನ್ನು ಡಿವೈಡ್ ಮಾಡ್ಬೋದಾ? ಈ ಡಯಾಗ್ನಲ್ ಡ್ರಾ ಮಾಡಿದ್ರೆ ಒಂದು ಟ್ರಯಾಂಗಲ್ ಮತ್ತು ಇನ್ನೊಂದು ಟ್ರಯಾಂಗಲ್. ಈ ಟ್ರಯಾಂಗಲ್ 1, ಇದು ಟ್ರಯಾಂಗಲ್ 2. ಸೊ ಟೋಟಲ್ ಏನಾಗುತ್ತೆ? ಏರಿಯಾ ಆಫ್ ಟ್ರಯಾಂಗಲ್ 1 ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ 2ನ ಆ್ಯಡ್ ಮಾಡಿದ್ರೆ ಟೋಟಲ್ ಏರಿಯಾ ಸಿಗುತ್ತಾ ಇಲ್ವಾ? ಸಿಗತ್ತಾನೆ. ಸೊ ಹಿಂಗೆ ಮಾಡೋದು. ಟ್ರಯಾಂಗಲ್ ABD ಮತ್ತು ಟ್ರಯಾಂಗಲ್ BCDನ ತಗೊಂಡ್ರೆ ಅದರದ್ದು ಏರಿಯಾ ಕಂಡುಹಿಡಿದ್ರೆ ಎರಡನ್ನು ಆ್ಯಡ್ ಮಾಡಿದ್ರೆ ಫೈನಲ್ ಆಗಿ ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ ಸಿಗುತ್ತೆ. ಸೊ ಮಾಡೋಣ. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನು? ಏರಿಯಾ ಇಸ್ ಈಕ್ವಲ್ ಟು ಹಾಫ್ ಇಂಟು, ಫಸ್ಟ್ ನೀವು ಬರೀರಿ. ಓಕೆ, x1 into y2 minus y3 plus x2 into y3 minus y1 plus x3 into y1 minus y2. ಇದು ನಮ್ಮ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ. ಸೊ ಫಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ABDನ ತಗೊಳ್ಳೋಣ. is equal to half into x1 minus 4 into y2 minus 5 minus y3 3 plus x2 minus 3 into 3 minus of minus 2 plus x3 ಅದು ಇಲ್ಲಿ 2 ಇಂಟು -2 minus of minus 5 ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನು ಬರುತ್ತೆ? ಹಾಫ್ ಇಂಟು -4 ಇಂಟು -5 ಇಂಟು -3 ಎಷ್ಟು? -5 -3 ಸಾರಿ -8 ಪ್ಲಸ್ -3 ಇಂಟು 3 minus of -2 3 plus 2 3 plus 2 5 plus 2 into -2 minus of -5 -2 plus 5 5 minus 2 3 half into -4 into -8 ಎಷ್ಟು? plus 32 plus 5 into -3 ಸೊ ಇದು -15 ಆಗುತ್ತೆ plus 2 into 3 6 half into 32 plus 6 ಎಷ್ಟು? 38 minus 15 half into 38 minus 15 ಎಷ್ಟು? 23 half of 23 ಎಷ್ಟು? 11.5 square units. ಅದೇ ಥರ ನೀವು ಟ್ರಯಾಂಗಲ್ 2 ಯಾವುದು? BCD ಇದರದ್ದು ಏರಿಯಾ ಫೈಂಡ್ ಮಾಡಿ. ಸೊ ನೀವು ಈ ಪಾರ್ಟ್ನ ಕರೆಕ್ಟಾಗಿ ಸಾಲ್ವ್ ಮಾಡಿದ್ರೆ 16.5 ಸ್ಕ್ವೇರ್ ಯೂನಿಟ್ಸ್ ಬರಬೇಕು. ಓಕೆ, ಸೊ ನಮಗೆ ಏರಿಯಾ ಆಫ್ ಟ್ರಯಾಂಗಲ್ ABD ಗೊತ್ತು, ಬಟ್ ಏರಿಯಾ ಆಫ್ ಟ್ರಯಾಂಗಲ್ BCD ಗೊತ್ತಾಗಿದೆ. ಸೊ ಟೋಟಲ್ ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ ಏನು? ಏರಿಯಾ ಆಫ್ ಟ್ರಯಾಂಗಲ್ ABD ಪ್ಲಸ್ ಏರಿಯಾ ಆಫ್ ಟ್ರಯಾಂಗಲ್ BCD. ಸೊ ಟೋಟಲ್ ಏರಿಯಾ ಆಫ್ ಕ್ವಾಡ್ರಿಲ್ಯಾಟ್ರಲ್ ABCD is equal to
area of triangle ABD plus area of triangle BCD, which is equal to 11.5 square units plus 16.5 square units, which is equal to 11.5 plus 16.5 is to 28 square units. This is the final answer. Okay, exercise 3, fifth problem. Median of a triangle divides it into two triangles of equal areas. Verify this for triangle ABC, whose vertices are A 4, -6, B 3, -2, and C 5, 2. So, ಏನು ಕೊಟ್ಟಿದ್ದಾರೆ ಸ್ಟೇಟ್ಮೆಂಟು ಮೀಡಿಯನ್ ಆಫ್ ಅ ಟ್ರಯಾಂಗಲ್ ಡಿವೈಡ್ ದ ಟ್ರಯಾಂಗಲ್ ಇಂಟು ಟೂ ಈಕ್ವಲ್ ಏರಿಯಾಸ್. ಸೊ ಈ ಸ್ಟೇಟ್ಮೆಂಟ್ನ ನಾವು ಈ ಟ್ರಯಾಂಗಲ್ಗೆ ಪ್ರೂವ್ ಮಾಡಬೇಕು. ಸೊ ಟ್ರಯಾಂಗಲ್ ಡ್ರಾ ಮಾಡಿದ್ದೀನಿ ABC. ಮೀಡಿಯನ್ ಅಂದರೆ ಏನು? ಮೀಡಿಯನ್ ಈ ಲೈನ್ ಒನ್ ವರ್ಟೆಕ್ಸ್ ಇಂದ ಆಪೋಸಿಟ್ ವರ್ಟೆಕ್ಸ್ ಡ್ರಾ ಮಾಡಿ AB ನ ಮಿಡ್ ಪಾಯಿಂಟಲ್ಲಿ ಕಟ್ ಮಾಡುತ್ತೆ. ಸೊ ಫಸ್ಟ್ ಏನು ಫೈಂಡ್ ಮಾಡಬೇಕು? ನಾವು ಈ ಕೋಆರ್ಡಿನೇಟ್ನ ಫೈಂಡ್ ಮಾಡಬೇಕು. ಪಾಯಿಂಟ್ D ಅಂತ ತಗೊಳ್ಳೋಣ. ಸೊ D x, y is equal to midpoint of AB. Midpoint formula ಏನು? Midpoint formula x1 plus x2 by 2, y1 plus y2 divided by 2. So D x, y ಏನು? x1 plus x2 by 2, 4 plus 3 by 2, -6 minus 2 by 2. So D x, y is equal to 7 by 2, -8 by 2. So -8 by 2 na -4 anta baribodu, is equal to 7 by 2, -4. So idu nam D point 7 by 2, -4. ಸೊ ಇವಾಗ ನೋಡಿ, ಈ ಪಾರ್ಟ್ ADC ಒಂದು ಟ್ರಯಾಂಗಲ್ ಆಗುತ್ತೆ, ಮತ್ತು ಇದು ಇನ್ನೊಂದು ಪಾರ್ಟ್ DBC ಇನ್ನೊಂದು ಟ್ರಯಾಂಗಲ್ ಆಗುತ್ತೆ. ನಾವೇನು ಫೈಂಡ್ ಮಾಡಬೇಕು? ಈ ಏರಿಯಾ ಫೈಂಡ್ ಮಾಡಬೇಕು. ನೆಕ್ಸ್ಟ್ ಈ ಏರಿಯಾ ಫೈಂಡ್ ಮಾಡಬೇಕು. ಅವೆರಡು ಈಕ್ವಲ್ ಆಗಿದ್ದರೆ ಈ ಸ್ಟೇಟ್ಮೆಂಟ್ ವೆರಿಫೈಡ್. ಅಕಸ್ಮಾತ್ ಈಕ್ವಲ್ ಇಲ್ಲ ಅಂದರೆ ಸ್ಟೇಟ್ಮೆಂಟ್ ಫಾಲ್ಸ್. ಸೊ ಫಸ್ಟ್ ಏರಿಯಾ ಆಫ್ ಟ್ರಯಾಂಗಲ್ ADC ನ ಫೈಂಡ್ ಮಾಡೋಣ. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಏನು? ಇಲ್ಲಿ ಬರೀತೀನಿ. ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ಯಾವಾಗಲೂ ಬರೀಬೇಕು. ಇಸ್ ಈಕ್ವಲ್ ಟು ಹಾಫ್ ಇಂಟು x1 ಇಂಟು y2 minus y3 plus x2 into y3 minus y1 plus x3 into y1 minus y2. ಇದು ನಾವು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ. ಸೊ ಏರಿಯಾ ಆಫ್ ADC ಫೈಂಡ್ ಮಾಡೋಣ. ಏರಿಯಾ ಆಫ್ ADC ಏನು? ಸ್ವಲ್ಪ ಈ ಕಡೆ ಬರೆಯೋಣ. ಎಷ್ಟು? 4, -6. ಸೊ ಇದು ಹಾಫ್ ಇಂಟು x1 ADC 4 into -4 -2 plus 7 by 2 into 2 minus of -6 plus next ಏನು 5 into -6 minus of -4. ಓಕೆ, ಸೊ ನಾನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಹಾಫ್ ಇಂಟು 4 ಇಂಟು -4 -2 ಎಷ್ಟಾಗುತ್ತೆ? -6. ಸೊ 4 ಇಂಟು -6 ಎಷ್ಟು? -24 ಪ್ಲಸ್ 7 by 2 ಇಂಟು 2 -6 ಎಷ್ಟಾಗುತ್ತೆ? 2 + 6, ಸೊ 8. 7 by 2 ಇಂಟು 8 ಎಷ್ಟಾಗುತ್ತೆ? 7 by 2 ಇಂಟು 8. ಆಮೇಲೆ ಸಿಂಪ್ಲಿಫೈ ಮಾಡೋಣ. ಪ್ಲಸ್ 5 ಇಂಟು -6 minus of -4 ಎಷ್ಟು? -6 + 4 ಆಗುತ್ತೆ, ಸೊ -2. 5 ಇಂಟು -2 -10. ಸೊ ಹಾಫ್ ಇಂಟು -24 ಪ್ಲಸ್ 7 by 2 ಇಂಟು 8 ಎಷ್ಟು? 14. ಇದು 7 into 4 28 ಆಗುತ್ತೆ.
ಮತ್ತು -10 is equal to half into -24 -10 ಎಷ್ಟಾಗುತ್ತೆ -34 ಪ್ಲಸ್ 28 ಎಷ್ಟಾಗುತ್ತೆ ಇದು ಹಾಫ್ ಇಂಟು -34 ಪ್ಲಸ್ 28 ಎಷ್ಟಾಗುತ್ತೆ -6 ಕ್ಯಾನ್ಸಲ್ ಮಾಡಿದ್ರೆ ಇದು -3 ಬರುತ್ತೆ. ಅದೇ ಏರಿಯಾ ನೆಗೆಟಿವ್ ಇರೋಕ್ಕಾಗತ್ತಾ ಇಲ್ಲ. ಸೊ ಇದನ್ನು ನಾವು ಏರಿಯಾ ಆಫ್ ಟ್ರಯಾಂಗಲ್ ADC is equal to 3 square units. ನೆಕ್ಸ್ಟ್ ಇವಾಗ ಏರಿಯಾ ಆಫ್ ಸೆಕೆಂಡ್ ಟ್ರಯಾಂಗಲ್ DBC ನ ಫೈಂಡ್ ಮಾಡೋಣ. ಸೇಮ್ ಫಾರ್ಮುಲಾ ಹಾಫ್ ಇಂಟು 7/2 ಇಂಟು -2 -2 ಪ್ಲಸ್ 3 ಇಂಟು 2 -4 ಪ್ಲಸ್ 5 ಇಂಟು -4 -2 ಸಿಂಪ್ಲಿಫೈ ಮಾಡಿದ್ರೆ ಇದು ಈಕ್ವಲ್ ಟು ಹಾಫ್ ಇಂಟು 7/2 ಇಂಟು -2 -2 ಎಷ್ಟಾಗುತ್ತೆ -4 ಪ್ಲಸ್ 3 ಇಂಟು 2 -4 ಸೊ 2 + 4 6 ಪ್ಲಸ್ 5 ಇಂಟು -4 -2 -4 + 2 so -2 again. So half into 7/2 into -4 ಎಷ್ಟಾಗುತ್ತೆ 2 1s 2 2s 7 into -2 -14 plus 3 into 6 18 plus 5 into -2 -10. So ಏನಾಗುತ್ತೆ ಹಾಫ್ ಇಂಟು 18 -14 -10 ಎಷ್ಟಾಗುತ್ತೆ -24 so equal to half into -6 2 1s 2 3s is equal to -3 ಮತ್ತೆ -3 ಬಂತು. ಅದೇ ಏರಿಯಾ ಮೈನಸ್ ಆಗಕ್ಕೆ ಸಾಧ್ಯ ಇಲ್ಲ, ನೆಗೆಟಿವ್ ನಂಬರ್ ಇರೋಕ್ಕಾಗಲ್ಲ ಏರಿಯಾ. ಸೊ ಆಬ್ಸಲ್ಯೂಟ್ ವ್ಯಾಲ್ಯೂ ತಗೊಳ್ಳೋಣ. ಸೊ ಏರಿಯಾ is equal to ಏರಿಯಾ ಆಫ್ ಟ್ರಯಾಂಗಲ್ DBC is equal to 3 square units. ಸೊ ನೋಡಿ ಏರಿಯಾ ಆಫ್ ಫಸ್ಟ್ ಟ್ರಯಾಂಗಲ್ 3 square units ಬಂತು, ಏರಿಯಾ ಆಫ್ ಸೆಕೆಂಡ್ ಟ್ರಯಾಂಗಲ್ 3 square units ಬಂತು. ಸೊ ವೆರಿಫೈ ಆಯಿತು. ಸೊ ಫೈನಲ್ ಆನ್ಸರ್ ಹೇಗೆ ಬರೀತೀರಾ? ಇಲ್ಲಿ ಬರೀತೀನಿ ಫೈನಲ್ ಆನ್ಸರ್. ಸೊ ಏರಿಯಾ ಆಫ್ ಟ್ರಯಾಂಗಲ್ ಫಸ್ಟ್ ಒನ್ ಎಷ್ಟು ADC is equal to ಏರಿಯಾ ಆಫ್ ಟ್ರಯಾಂಗಲ್ ಏನಿದು DBC. ಹೆನ್ಸ್ ವೆರಿಫೈಡ್. ಸೊ ಇದರಲ್ಲಿ ಏನು ಇಂಪಾರ್ಟೆಂಟ್ ಕಾನ್ಸೆಪ್ಟ್? ಫೈಂಡಿಂಗ್ ಏರಿಯಾ. ಮತ್ತು ಇಲ್ಲಿ ಏರಿಯಾ ನೆಗೆಟಿವ್ ಬಂತು ಎರಡನಲ್ಲೂ, ಆದರೆ ಏರಿಯಾ ಕ್ಯಾನ್ ನೆವರ್ ಬಿ ನೆಗೆಟಿವ್. ಯಾವಾಗ ನಿಮಗೆ ಎನಿ ಏರಿಯಾ ಆಫ್ ಟ್ರಯಾಂಗಲ್ ಪ್ರಾಬ್ಲಮ್ನಲ್ಲಿ ನೆಗೆಟಿವ್ ನಂಬರ್ ಬಂದರೆ ನೆಗೆಟಿವ್ ನಂಬರ್ನ ಬಿಟ್ಬಿಟ್ಟು ಆಬ್ಸಲ್ಯೂಟ್ ವ್ಯಾಲ್ಯೂ ತಗೊಳ್ಳಿ, ಏನು ನಂಬರ್ ಬರುತ್ತೋ ಆ ನಂಬರ್ನ ಬರೀರಿ ಆನ್ಸರ್ ಆಗಿ. ಸೊ ಈ ಚಾಪ್ಟರ್ ಕ್ವಾಡ್ರೇಟ್ ಜಾಮೆಟ್ರಿ ಮುಗೀತು. ಸೊ ಈ ಚಾಪ್ಟರಲ್ಲಿ ಬರೀ 3 ಮೇನ್ ಕಾನ್ಸೆಪ್ಟ್. ಫಸ್ಟ್ ಒನ್ ಡಿಸ್ಟೆನ್ಸ್ ಫಾರ್ಮುಲಾ, ಸೆಕೆಂಡ್ ಒನ್ ಸೆಕ್ಷನ್ ಫಾರ್ಮುಲಾ, ಮತ್ತು ಥರ್ಡ್ ಒನ್ ಏರಿಯಾ ಆಫ್ ಟ್ರಯಾಂಗಲ್. ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಬೇರೆ ಬೇರೆ ಟೈಪ್ ಪ್ರಾಬ್ಲಮ್ ಇದೆ, ಅವೆಲ್ಲ ಸಾಲ್ವ್ ಮಾಡಿ. ಅವೆಲ್ಲ ಸಾಲ್ವ್ ಮಾಡಿದ್ರೆ ನೀವು ಈಸಿಯಾಗಿ ಎಕ್ಸಾಮ್ನಲ್ಲಿ 100 ಸ್ಕೋರ್ ಮಾಡ್ಬೋದು. ಸೊ ಇವಾಗ ಈ ವಿಡಿಯೋ ಮುಗೀತು. ಅಕಸ್ಮಾತ್ ನಾನು ಏನಾದ್ರು ಹೇಳ್ಕೊಂಡು ಕೊಟ್ಟಿನಲ್ಲಿ ಡೌಟ್ ಇದ್ದರೆ, ಅಥವಾ ನೀವು ಟೆಕ್ಸ್ಟ್ ಬುಕ್ಕಿಂದ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಯಾವ್ದಾರ ಡೌಟ್ ಬಂದರೆ ನೀವು ನಮ್ಮನ್ನ ಡೌಟ್ಸ್ನ ಕೇಳ್ಬೋದು. ಹೇಗೆ ಕೇಳ್ತೀರಾ? 3 ಮೆಥಡ್ ಇದೆ. ಫಸ್ಟ್ ಮೆಥಡ್, ನೀವು ನಮ್ಮ ನಂಬರ್ಗೆ ವಾಟ್ಸಾಪ್ ಮೆಸೇಜ್ ಕಳಿಸ್ಬೋದು. ಸೆಕೆಂಡ್ ಮೆಥಡ್, ನೀವು ನಮಗೆ ಇಮೇಲ್ ಕಳಿಸ್ಬೋದು. ನಮ್ಮ ಇಮೇಲ್ info.projectsitara@gmail.com, ಇದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇದೆ. ಮೂರನೇ ಮೆಥಡ್, ಯೂಟ್ಯೂಬ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾವು ಎಲ್ಲ ಕಮೆಂಟ್ಸ್ ನೋಡಿಬಿಟ್ಟು ಖಂಡಿತ ಆನ್ಸರ್ ಮಾಡೇ ಮಾಡ್ತೀವಿ. ಎಕ್ಸಾಮ್ ಚೆನ್ನಾಗಿ ಮಾಡಿ, ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್.